ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಬೋರಾಕ್ಸ್ ನೈಸರ್ಗಿಕವಾಗಿ ಯಾವ ರೂಪದಲ್ಲಿ ದೊರೆಯುತ್ತದೆ? ಉತ್ತರ ಟಿಂಕಲ್. ಪ್ರಯೋಗಾಲಯದಲ್ಲಿ ಲೋಹದ ಅಯಾನುಗಳನ್ನು ಪತ್ತೆಹಚ್ಚಲು ಬಳಸುವ ಪರೀಕ್ಷೆ ಯಾವುದು? ಉತ್ತರ ಬೋರಾಕ್ಸ್ ಬೀಟ್ ಪರೀಕ್ಷೆ. ICE ಕ್ಲೌಡ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಉತ್ತರ CDAC. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ICE DOC ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಕೃತಕ ಬುದ್ಧಿಮತ್ತೆ ಮತ್ತು ವೈಜ್ಞಾನಿಕ ಸಂಶೋಧನೆಗಾಗಿ ಅಭಿವೃದ್ಧಿಪಡಿಸಿದ ಡಿಜಿಟಲ್ ಪ್ಲಾಟ್ಫಾರ್ಮ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೇಂದ್ರ ಸರ್ಕಾರವು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ನಿರ್ಧರಿಸುವ ಕಾಳಧಿ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಪ್ರಸಿದ್ಧ ಡೈರಿ ಉತ್ಪನ್ನವಾಗಿದೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಕಾಳಧಿ ಉತ್ಪನ್ನಕ್ಕೆ ವೈಜ್ಞಾನಿಕ ಬೆಂಬಲ ನೀಡಲು ಮತ್ತು ಅದರ ಶೆಲ್ಫ್ ಲೈಫ್ ಹೆಚ್ಚಿಸಲು ಸಹಕರಿಸುತ್ತಿರುವ ಮೈಸೂರಿನ ಸಂಸ್ಥೆ ಯಾವುದು? ಉತ್ತರ CSIR CFTRI. ಲೋಕಸಭೆಯಲ್ಲಿ ನ್ಯಾಯಾಧೀಶರ ಪದಚ್ಯುತಿ ನಿರ್ಣಯವನ್ನು ಮಂಡಿಸಲು ಕನಿಷ್ಠ ಎಷ್ಟು ಸದಸ್ಯರ ಸಹಿ ಅಗತ್ಯವಿದೆ? ಉತ್ತರ 100 ಸದಸ್ಯರು. ನ್ಯಾಯಾಧೀಶರ ಪದಚ್ಯುತಿ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಭಾರತ ಶಾಸನ ಯಾವುದು? ಉತ್ತರ ನ್ಯಾಯಾಧೀಶ ಕಾಯ್ದೆ 1968. ಭಾರತದ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿ ಪ್ರಕ್ರಿಯೆಯನ್ನು ವಿವರಿಸುತ್ತದೆ? ಉತ್ತರ ವಿಧಿ 124(4). ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಾಷ್ಟ್ರೀಯ ಶಾಸಕಾಂಗ ಸೂಚ್ಯಂಕದ ಮುಖ್ಯ ಉದ್ದೇಶವೇನು? ಉತ್ತರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಕಾರ್ಯಕ್ಷಮತೆಯನ್ನು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡುವುದು. ರಾಷ್ಟ್ರೀಯ ಶಾಸಕಾಂಗ ಸೂಚ್ಯಂಕವನ್ನು ಆರಂಭಿಸಲು ಯಾವ ಸಮ್ಮೇಳನದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು? ಉತ್ತರ 86ನೇ ಅಖಿಲ ಭಾರತ ಪೀಠಾಸೀನ ಅಧಿಕಾರಿಗಳ ಸಮ್ಮೇಳನ. 2026ರ ಜನವರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಆರಂಭಿಸಲಾದ ಆಪರೇಷನ್ ತ್ರಾಸಿ-1 ಮುಖ್ಯವಾಗಿ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ಉತ್ತರ ಕಿಶ್ತ್ವರ್. ಆಪರೇಷನ್ ತ್ರಾಸಿ-1 ಅನ್ನು ಕೈಗೆತ್ತಿಕೊಂಡಿರುವ ಭಾರತೀಯ ಸೇನೆಯ ವಿಭಾಗ ಯಾವುದು? ಉತ್ತರ ವೈಟ್ ನೈಟ್ ಕಾರ್ಪ್ಸ್. ಅಟಲ್ ಪೆನ್ಷನ್ ಯೋಜನೆಗೆ ಸೇರಲು ನಿಗದಿಪಡಿಸಲಾದ ವಯೋಮಿತಿ ಎಷ್ಟು? ಉತ್ತರ 18 ರಿಂದ 40 ವರ್ಷಗಳು. ಅಟಲ್ ಪೆನ್ಷನ್ ಯೋಜನೆಯನ್ನು ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಸಂಸ್ಥೆ ಯಾವುದು? ಉತ್ತರ PFRDA. ಪ್ರಸ್ತುತ SIDBIನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು? ಉತ್ತರ ಮನೋಜ್ ಮಿತ್ತಲ್. SIDBI ಬ್ಯಾಂಕ್ನ ಪ್ರಧಾನ ಕಚೇರಿಯು ಎಲ್ಲಿದೆ? ಉತ್ತರ ಲಕ್ನೋ.
ಜನವರಿ 2026ರಲ್ಲಿ ಭಾರತದ ಯಾವ ಪ್ರಮುಖ ಸಾಗರ ಉಪಕ್ರಮಕ್ಕೆ ಸ್ಪೇನ್ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ? ಉತ್ತರ: ಇಂಡೋ-ಪೆಸಿಫಿಕ್ ಸಾಗರಗಳ ಉಪಕ್ರಮ. ಸ್ಪೇನ್ನ ವಿದೇಶಾಂಗ ಸಚಿವರಾದ ಜೋಸ್ ಮ್ಯಾನ್ಯುಯಲ್ ಆಲ್ಬರೆಸ್ ಅವರು ನವದೆಹಲಿಯಲ್ಲಿ ಯಾರಿಗೆ ಸೇರ್ಪಡೆ ಪತ್ರವನ್ನು ಹಸ್ತಾಂತರಿಸಿದರು? ಉತ್ತರ: ಎಸ್. ಜೈಶಂಕರ್. ಜನವರಿ 2026ರಲ್ಲಿ ಭೂಮಿಗೆ ಅಪ್ಪಳಿಸಿದ ಸೌರವಿಕಿರಣ ಚಂಡಮಾರುತವು ಕಳೆದ ಎಷ್ಟು ವರ್ಷಗಳಲ್ಲಿ ದಾಖಲಾದ ಅತ್ಯಂತ ದೊಡ್ಡ ಚಂಡಮಾರುತವಾಗಿದೆ? ಉತ್ತರ: 20 ವರ್ಷಗಳಿಗಿಂತ ಹೆಚ್ಚು.